ನಮಸ್ಕಾರ ಪೊನ್ನೆಡು ಎಲ್ದಡೆ ಆ್ಯಪ್ ಚಾನಲ್ಗೆ ವೆಲ್ಕಮ್. ನೀವು ಫಸ್ಟ್ ಟೈಮ್ ಚಾನಲ್ಗೆ ಬಂದಿರಿ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಅನ್ನು ಸೆಲೆಕ್ಟ್ ಮಾಡಿ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೋಡಿ, ಆ, ನಾವು ನಾರ್ಮಲಿ ಅರ್ಬಲ್ ಲೈಫ್ ಪ್ರಾಡಕ್ಟ್ಸ್ ಬಗ್ಗೆ ವಿಡಿಯೋಸ್ನ ಮಾಡ್ತಿರ್ತೀವಿ. ಆ್ಯಂಡ್ ರೀಸೆಂಟಾಗಿ ಅರ್ಬಲ್ ಲೈಫಿಂದ ಆಗುವಂಥ ಬೆನಿಫಿಟ್ಸ್ ಏನು ಅಂತ ಮಾಡಿದ್ದೀನಿ. ಆ್ಯಂಡ್ ಅರ್ಬಲ್ ಲೈಫ್ ಬಗ್ಗೆ ತುಂಬ ಜನ ಮಿತ್ಸ್ ಅಂತ ಅಂದ್ಕೊಂಡಿರ್ತಾರೆ, ಅದ್ರ ಬಗ್ಗೆ ಕೂಡ ಅರ್ಥ ಮಾಡಿಸಿದ್ದೀನಿ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನನಗೆ ಇದ್ರ ಬಗ್ಗೆ ಪರ್ಸ್ನಲಿ ಮಾತಾಡಬೇಕು ಅಂತ ಅನಿಸ್ತು. ಸೊ ಅದ್ರ ಬಗ್ಗೆನೇ ಮಾತಾಡೋಕೊಟ್ಟಿರೋದು. ಸೊ ಅರ್ಬಲ್ ಲೈಫ್ ಬಂದು ಡೈನೋಶೇಕ್ ಅಂತ ಒಂದು ಅಮೇಝಿಂಗ್ ಪ್ರಾಡಕ್ಟ್. ಸೊ ಇದನ್ನು ಚಿಲ್ಡ್ರನ್ಸ್ ನ್ಯೂಟ್ರಿಷನ್ ಅಂತ ಸಹ ಕರಿತೀವಿ. ಸೊ ಚಿಲ್ಡ್ರನ್ಸ್ ನ್ಯೂಟ್ರಿಷನ್ ಅಂತ ಅಂದರೆ ಮಕ್ಕಳಿಗೆ ಬೇಕಾಗಿರುವಂಥ ಪ್ರತಿಯೊಂದು ಪೌಷ್ಟಿಕಾಂಶ ಇದ್ರಲ್ಲಿ ಸಿಗುತ್ತೆ. ವೆರಿ ಇಂಪಾರ್ಟೆಂಟ್ ಫಾರ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ನಾನು ಎರಡು ಪದಾರ್ಥಗಳನ್ನ ಕಂಪ್ಲೀಟ್ಲಿ ವಿರೋಧಿಸ್ತೀನಿ. ಒಂದು ಬಂದು ಶುಗರ್ ಆ್ಯಂಡ್ ಸೆಕೆಂಡ್ ಬಂದು ಟ್ರಾನ್ಸ್ ಫ್ಯಾಟ್. ನಂಬರ್ ಒನ್ ಡೇಂಜರಸ್ ಐಟಮ್ ಏನಾದರೂ ಇದೆ ಅಂತಂದರೆ ಅದು ಇದರಡೆ. ಇದರಿಂದ ನೀವು ಎಷ್ಟು ಹೊರಗಡೆ ಇರ್ತೀರೋ ನಿಮ್ಮ ಆರೋಗ್ಯ ಅಷ್ಟು ಚೆನ್ನಾಗಾಗುತ್ತೆ. ಇಲ್ಲ ನಾನು ಇದನ್ನೇ ಜಾಸ್ತಿ ತೊಗೊಳ್ತೀನಿ ಅಂತಂದರೆ ನಿಮ್ಮ ಆರೋಗ್ಯ ದಿನದಿಂದ ದಿನಕ್ಕೆ ಕೆಡ್ತಾ ಬರುತ್ತೆ. ಮಕ್ಕಳಲ್ಲಿ ತುಂಬ ಜನ ಮಕ್ಕಳಲ್ಲಿ ಆಗುವಂಥ ಪ್ರಾಬ್ಲಮೇ ಇದು. ತುಂಬ ಜನ ಮಕ್ಕಳಿಗೆ ಏನು ತಿನ್ನಬೇಕು ಅಂತ ಆ ಪೇರೆಂಟ್ಸ್ಗೂ ಗೊತ್ತಿರಲ್ಲ, ಏನು ತಿನ್ನಿಸ್ಬೇಕು ಅಂತ ಪೇರೆಂಟ್ಸ್ ಗೊತ್ತಿರಲ್ಲ, ಆ್ಯಂಡ್ ಏನು ತಿನ್ನಬೇಕಂತ ಮಕ್ಳಿಗೆ ಗೊತ್ತಿರಲ್ಲ. ಇಂಥ ಪ್ರಾಬ್ಲಮಲ್ಲಿ ಮಕ್ಕಳು ಸಿಕ್ಕಿದ್ದು ಬಕ್ಕಿದ್ದೆಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಪೇರೆಂಟ್ಸ್ ಅದಾದಮೇಲೆ ಹಾಸ್ಪಿಟಲ್ ಬಿಲ್ಸ್ನ ಬೇರ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಆದಮೇಲೆ ಅಂತ ಅಂದ್ಕೊಳ್ತಾರೆ, ಯಾಕಪ್ಪ ಭಗವಂತ ನನಗಿದೆ ಈ ಥರ ಕಷ್ಟ ಕೊಟ್ಬಿಟ್ಟೆ, ಯಾಕಪ್ಪ ಭಗವಂತ ನನಗೆ ಈ ಥರ ಒಂದು ಚಿಂತೆ ಕೊಟ್ಟೆ ಅಂತೆಲ್ಲ ಹೇಳ್ಕೊಳ್ತಾರೆ. ಬಟ್ ಒಂದೇ ಒಂದು ಸಲ ಆ ಭಗವಂತನ ಬೈಕೊಳ್ಳೋದಕ್ಕಿಂತ ಮುಂಚೆ ಇವ್ರು ಏನು ಮಾಡೋದು ಅಂತ ಯೋಚನೆ ಮಾಡಿದರೆ ದೆನ್ ಈ ಭಗವಂತನ ಬೈಕೊಳ್ಳೋಂಥ ಅವಶ್ಯಕತೆನೇ ಇಲ್ಲ. ಎಲ್ಲೋ ಕೂತಿರೋ ಅಂಥ ಭಗವಂತನಿಗೆ ಇಲ್ಲಿ ಕೂತಿರೋ ಅಂಥ ನಾವುಗಳು ಬೈಕೊಳ್ಳೋದ್ರಿಂದ ಏನು ಅರ್ಥನೂ ಇಲ್ಲ ಫ್ರೆಂಡ್ಸ್. ಸೊ ದಯವಿಟ್ಟು ನಾನು ಹೇಳ್ತೀನಿ ನೋಡಿ, ಯಾವುದೇ ಕಾರಣಕ್ಕೂ ಕೂಡ ಈ ಎರಡು ಪದಾರ್ಥಗಳನ್ನ ಕೊಡೋಕೆ ಹೋಗಬೇಡಿ ಆ್ಯಂಡ್ ತಿನ್ನೋದಕ್ಕೂ ಹೋಗಬೇಡಿ. ಟ್ರಾನ್ಸ್ ಫ್ಯಾಟ್ ಆ್ಯಂಡ್ ಶುಗರ್. ಆ್ಯಂಡ್ ನಾವು ಕುಡಿಯುವಂಥ ಮಕ್ಕಳಲ್ಲಿ ಎಸ್ಪೆಷಲಿ ಯಾವ್ದಾದ್ರು ಆಗಿರ್ಬೋದು, ಯಾವ್ದಾರು ಐ ವಾಂಟ್ ಟೇಕ್ ಎನಿ ನೇಮ್ಸ್, ಯಾವುದು ನೇಮ್ಸ್ ಅಂತ ತೊಗೊಳ್ಳಲ್ಲ. ಮಕ್ಕಳು ಕುಡಿಯುವಂಥ ಎಲ್ಲ ಮೆಜಾರಿಟಿ ಐಟಮ್ಸಲ್ಲೂ ಕೂಡ ಶುಗರ್ ಅನ್ನೋದು ಜಾಸ್ತಿ ಇದೆ. ಈ ಶುಗರ್ ಅನ್ನೋದು ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ಅದನ್ನು ಪದೇ ಪದೇ ಕುಡಿಬೇಕು ಅಂತ ಅನಿಸುತ್ತೆ. ಓನ್ಲಿ ಬಿಕಾಸ್ ಆಫ್ ದ ಟೇಸ್ಟ್, ಅದು ಬಿಟ್ಟರೆ ಬೇರೆ ಇಲ್ಲ. ಬಟ್ ಮಕ್ಕಳಿಗೆ ಬೇಕಾಗಿರುವಂಥ ವೈಟಮಿನ್ಸ್ ಮಿನರಲ್ಸ್ಗೆಲ್ಲ ಏನೂ ತೊಗೊಳ್ತಿರಲ್ಲ ಸ್ನೇಹಿತರೆ. ಅದರಿಂದನೇ ಮಕ್ಕಳಲ್ಲಿ ತುಂಬ ಪ್ರಾಬ್ಲಮ್ಸ್ ಬರುತ್ತೆ. ಎಸ್ಪೆಷಲಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಗಲ್ಲ ತುಂಬ ಜನ ಮಕ್ಕಳು. ಆ್ಯಂಡ್ ಅವ್ರ IQ ಲೆವೆಲ್ ಸರಿ ಹೋಗಲ್ಲ ಆ್ಯಂಡ್ EQ ಲೆವೆಲ್ ಕೂಡ ಸರಿ ಹೋಗಲ್ಲ. ಇದೆಲ್ಲ ಕೂಡ ಬ್ಯಾಲೆನ್ಸ್ ಮಾಡಬೇಕಾದ್ರೆ ಪ್ರಾಪರಾಗಿ ಮಕ್ಕಳಿಗೆ ನಯಾಸಿನ್ ಅಂತ ಒಂದು ವೈಟಮಿನ್ ಇದೆ, ಅದನ್ನು ಕೊಡಬೇಕು. ಸೊ ಇದ್ರೊಳಗಡೆ ನಯಾಸಿನ್ ಅನ್ನೋದು ಇದೆಯಾ ಅಂತ ಚೆಕ್ ಮಾಡಿದ್ರೆ ದೆನ್ ಕಂಪ್ಲೀಟ್ ಇದ್ರೊಳಗಡೆ ನಯಾಸಿನ್ ಅನ್ನೋದು ಇದೆ. ಆ್ಯಂಡ್ ಅಷ್ಟೇ ಅನ್ನೋದಲ್ಲ, ಆ್ಯಂಡ್ ಇದ್ರ ಜೊತೆ ಇರುವಂಥ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ನ ಕೇಳಿದ್ರೆ ಕಂಪ್ಲೀಟ್ಲಿ ಬೆಚ್ಚ ಬರಗಾಗ್ತೀರ, ಅಷ್ಟೊಂದು ವೈಟಮಿನ್ಸ್ ಇದೆ. ಇದರಲ್ಲಿ ನೀವು ಪ್ರೋಟೀನ್ ಅಂತ ಬಂದರೆ ಖಂಡಿತ ಇದರಲ್ಲಿ ಒಂದು ಸರ್ವಿಂಗಲ್ಲಿ ಒಂದು 3 ಗ್ರಾಮ್ಸ್ ಅಷ್ಟು ಪ್ರೋಟೀನ್ ಇದೆ. ಆ್ಯಂಡ್ ಇದರಲ್ಲಿ ನೀವು ಫ್ಯಾಟ್ ಅಂತ ಬಂದರೆ ಕಂಪ್ಲೀಟ್ಲಿ ಟ್ರಾನ್ಸ್ ಫ್ಯಾಟ್ ಬಂದು 0 ಇರುತ್ತೆ. ಇಫ್ ಟ್ರಾನ್ಸ್ ಫ್ಯಾಟ್ 0 ಇಲ್ಲ ಅಂತಂದರೆ ನಾನು ಕಂಪ್ಲೀಟ್ಲಿ ಪ್ರಾಡಕ್ಟ್ಸ್ನ ಸಜೆಸ್ಟ್ ಸಹ ಮಾಡ್ತಿರಲ್ಲ. ಟ್ರಾನ್ಸ್ ಫ್ಯಾಟ್ 0 ಇರಲೇಬೇಕು. ಆ್ಯಂಡ್ ಇದ್ರೊಳಗಡೆ ಯಾವುದೇ ರೀತಿಯಾದಂಥ ಬೇಡದಿರೋವಂಥ ಕೊಲೆಸ್ಟ್ರಾಲ್ಸ್ ಕೂಡ ಇಲ್ಲ. ಇಲ್ಲಿ ತುಂಬ ಲಿಮಿಟೆಡ್ ಕ್ವಾಂಟಿಟಿಲಿದೆ. ಬಿಕಾಸ್ ಅದು ಬಂದು ಮಿಲ್ಕ್ ಎಕ್ಸ್ಟ್ರಾಕ್ಟ್ ಆಗಿರೋದ್ರಿಂದ, ವೇಯಿ ಬಂದಿರೋದ್ರಿಂದ ಸೊ ಒಂದು ಸ್ವಲ್ಪ ಬಂದಿರುತ್ತೆ. ಇಟ್ಸ್ ಅ ವೆರಿ ಗುಡ್ ಅಮೌಂಟ್ ಆಫ್ ಕೊಲೆಸ್ಟ್ರಾಲ್, ಅದರಿಂದ ಏನೂ ಸಹ ಪ್ರಾಬ್ಲಮ್ ಆಗೋದಿಲ್ಲ. ಆ್ಯಂಡ್ ವೈಟಮಿನ್ ಎ ಇದೆ. ಸೊ ವೈಟಮಿನ್ ಎ ಬಂದು 150 mcg ಇದೆ ಒಂದು ಸರ್ವಿಂಗಲ್ಲಿ. ಆ್ಯಂಡ್ ವೈಟಮಿನ್ ಸಿ ಅನ್ನೋದಿದೆ. ಆ್ಯಂಡ್ ವೈಟಮಿನ್ ಡಿ ಇದೆ, ವೈಟಮಿನ್ ಇ ಇದೆ, ನಯಾಸಿನ್ ಅನ್ನೋದು ಕೂಡ ಇದೆ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಮಿನರಲ್. ಸೊ ಇದೇನು ಮಾಡುತ್ತೆ ಅಂತಂದರೆ ಮಕ್ಕಳದು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಬ್ರೈನ್ದು ಕೋಶಂಟ್ ಅಂದರೆ ಏನು IQ ಅಂತ ಕರಿತೀವಲ್ಲ, ಅದನ್ನು ಇಂಟೆಲಿಜೆಂಟ್ ಕೋಶಂಟ್ ಅಂತ ಏನು ಕರಿತೀವಲ್ಲ, ಅದನ್ನು ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ತುಂಬ ಜನ ಮಕ್ಕಳಲ್ಲಿ ಏನಾದರೂ ಓದಿದ್ರೆ ಮರ್ತೋಗ್ತಾರೆ. ಒಂದು ದಿನ 2 ದಿನ ಓದ್ತಾರೆ, ಆಮೇಲೆ ಮರ್ತೋಗ್ತಾರೆ. ಈ ಮರುವು ಅನ್ನೋದು ತುಂಬ ಪ್ರಾಬ್ಲಮ್ ಇರುತ್ತೆ. ಬಟ್ ಈ ಮಕ್ಕಳಲ್ಲಿ ಯಾರು ಡೈನೋಶೇಕ್ ತೊಗೊಳ್ತಾ ಇರ್ತಾರೋ ಆ ಮಕ್ಕಳಲ್ಲಿ ನಯಾಸಿನ್ ಬಂದ್ಬಿಟ್ಟು ಅವ್ರದ್ದು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಗೂ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಬ್ರೈನ್ ಕೋಶಂಟ್ ತುಂಬ ಚೆನ್ನಾಗಿ ಆಗೋದು ಕೂಡ ಇದು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಮಿನರಲ್ಸ್ ಅಂತ ತೊಗೊಂಡ್ರೆ ಕ್ಯಾಲ್ಶಿಯಮ್ ಇದೆ, ಐರನ್ ಇದೆ, ಅಯೋಡಿನ್ ಇದೆ, ಕ್ರೋಮಿಯಮ್ ಇದೆ, ಪೊಟ್ಯಾಷಿಯಮ್ ಇದೆ, ಇದೆಲ್ಲ ಇದೆ. ಆ್ಯಂಡ್ ವೈಟಮಿನ್ಸ್ಗಿನ್ನ ನಾನು ಹೇಳೋದು ಮರ್ತೆ, ಲಿಸ್ಟು ತುಂಬ ಇಟ್ ವಿಲ್ ಗೋ ಆನ್. ವೈಟಮಿನ್ ಕೆ ಇದೆ, ವೈಟಮಿನ್ B2, B12, ಬಯೋಟಿನ್, ಫೋಲಿಕ್ ಆ್ಯಸಿಡ್, ವೈಟಮಿನ್ B1, ವೈಟಮಿನ್ B6, ವೈಟಮಿನ್ B5, ನಯಾಸಿನ್, ವೈಟಮಿನ್ ಇ, ವೈಟಮಿನ್ ಡಿ, ವೈಟಮಿನ್ ಸಿ, ವೈಟಮಿನ್ ಎ, ಇದು ಎಷ್ಟು ಇದೆ. ಯಾಕೆ ತೊಗೊಂಡ್ರೆ ಪ್ರೋಟೀನ್ ಇದೆ, ಒಳ್ಳೆ ಅಮೌಂಟ್ ಆಫ್ ಕಾರ್ಬೋಹೈಡ್ರೇಟ್ಸ್ ಇದೆ. ಈ ರೀತಿ ಎಲ್ಲ ಕೂಡ ಒಂದು ಸ್ಕೂಪಲ್ಲಿ ಸಿಗುತ್ತೆ. ಅಂದರೆ ಜಸ್ಟ್ ಆ ಸ್ಕೂಪದು ಗ್ರಾಮ್ ಬಂದು ಒಂದು ಅಂದಾಜು ಅಂತ ತೊಗೊಂಡ್ರೆ 10 ಗ್ರಾಮಲ್ಲಿ ಇದೆಲ್ಲ ಸಿಗುತ್ತೆ ಅಂದರೆ ಯಾರು ತಾನೇ ಕೊಡದೇ ಇರ್ತಾರೆ ಹೇಳಿ.
ದಡ್ ನನ್ನ ಮಕ್ಕಳನ್ನ ಬಿಟ್ಟು ಎಲ್ಲರೂ ಕೂಡ ತೊಗೋಬೋದು. ಇದನ್ನು ತೊಗೊಳ್ಳೋದ್ರಿಂದ ಈ ರೀತಿಯಾದಂಥ ಬೆನಿಫಿಟ್ಸ್ ಅನ್ನೋದು ಖಂಡಿತ ಆಗುತ್ತೆ. ಬಟ್ ತೊಗೊಳ್ಬೇಕು ಅನ್ನೋ ಕಾನ್ಫಿಡೆನ್ಸ್ ನಿಮಗಿರಬೇಕು. ಆ್ಯಂಡ್ ತೊಗೊಂಡ್ರೆ ಒಳ್ಳೇದಾಗತ್ತೆ ಅಂತ ತೊಗೊಳ್ಳೋ ಮಕ್ಕಳಿಗೆ ಅರ್ಥ ಮಾಡಿಸಿ. ಖಂಡಿತ ಚೇಂಜಸ್ ಅನ್ನೋದಾಗುತ್ತೆ. ಆ್ಯಂಡ್ ಈ ಪ್ರಾಡಕ್ಟ್ಸ್ ಎಲ್ಲೂ ಕೂಡ ಆನ್ಲೈನಲ್ಲಿ ಸಿಗಲ್ಲ. ಇನ್ ಕೇಸ್ ತೊಗೊಂಡ್ರೆ ಖಂಡಿತ ಅದು ಯಾವುದು ಒಳ್ಳೆ ಪ್ರಾಡಕ್ಟ್ಸ್ ಇಲ್ಲ, ತೊಗೊಳಕ್ಕೆ ಹೋಗಬೇಡಿ. ಎಲ್ಲ ಹರ್ಬಲೈಫ್ ಪ್ರಾಡಕ್ಟ್ಸ್ ಹಿಂದೆ ಕೂಡ ಮೆನ್ಷನ್ ಮಾಡಿರ್ತಾರೆ, ಹರ್ಬಲೈಫ್ ಪ್ರಾಡಕ್ಟ್ಸ್ ಏನಿದ್ರು ಕೂಡ ಒಂದು ಡಿಸ್ಟ್ರಿಬ್ಯೂಟರ್ ಹತ್ರ ಮಾತ್ರನೇ ಸಿಗೋದು ಅಂತ. ಆ್ಯಂಡ್ ಈ ಥರ ಏನು ಸ್ಕ್ಯಾನರ್ ಕಾಣ್ತದಲ್ಲ, ಈ ಥರ ಸ್ಕ್ಯಾನರ್ ಇರಬೇಕು ಎಲ್ಲ ಪ್ರಾಡಕ್ಟ್ ಮೇಲೂ. ಟ್ಯಾಂಪರ್ಡ್ ಆಗಿರೋದು, ಅಳಿಸಿರೋದು ಅದೆಲ್ಲ ಇರಬಾರ್ದು. ಅದು ಯಾವುದು ಕೂಡ ಒರಿಜಿನಲ್ ಪ್ರಾಡಕ್ಟ್ಸ್ ಅಲ್ಲ ಸ್ನೇಹಿತರೆ. ತೊಗೊಳಕ್ಕೆ ಹೋಗ್ಬೇಡಿ. ಇಲ್ಲ ನನಗೆ ಅದು ತೊಗೊಂಡ್ರೆ ಚೆನ್ನಾಗಿ ಆಗುತ್ತೆ ಅಂದರೆ ನಿಮ್ಮ ಇಷ್ಟ, ಏನಾದರೂ ಮಾಡ್ಕೊಳ್ಳಿ. ತೆಲುಗುಲಿ ಒಂದು ಗಾದೆ ಇದೆ, ನಾ ಸಾವು ನೀನು ಚಸ್ತಾನ್ಲೇ ಅಂತ. ಸೊ ಹಂಗೆ ನಾನೇನು ಮಾಡೋಕ್ಕಾಗಲ್ಲ. ನಾನು ಹೇಳೋದು ನಾನು ಹೇಳ್ಬೋದು, ಬಿಡೋದು ತೊಗೊಳೋದು ಬಿಡೋದು ನಿಮ್ಮದೇ ಇಷ್ಟ. ಇನ್ ಕೇಸ್ ನಿಮಗೆ ಪ್ರಾಡಕ್ಟ್ಸ್ ಬೇಕು, ಹರ್ಬಲೈಫ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಆರೋಗ್ಯನ ಚೆನ್ನಾಗಿ ಮಾಡ್ಕೊಳ್ಬೇಕಾದ್ರೆ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಹೇಳ್ಕೊಡ್ತೀನಿ ಏನು ಮಾಡಬೇಕು ಅಂತ. ನಾನು ಮಾಡೋಂಥ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಇವನ್ನ ಅಟ್ಲೀಸ್ಟ್ ಒಂದು 5 ಜನ ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ. ಮತ್ತೆ ಒಂದು ಅಮೇಜಿಂಗ್ ವಿಡಿಯೋ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.